ಸಿಟಿ ರವಿ ವಿರುದ್ಧ ದೂರು ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಲೆಟರ್ ಹೆಡ್ನಲ್ಲೇ ದೂರು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಲ ಹೊತ್ತಿನಲ್ಲೇ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಸಿಟಿ ರವಿ ವಿರುದ್ಧ ದೂರು ನೀಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೆಡಿ ಆಗಿದ್ದು ಅವರ ಲೆಟರ್ ಹೆಡ್ನಲ್ಲೇ ದೂರು ನೀಡಿದ್ದಾರೆ. ಕೆಲ ಹೊತ್ತಿನಲ್ಲೇ ಇದರ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಪ್ರಾಸ್ಟಿಟ್ಯೂಟ್ ಅನ್ನೋ ಹೇಳಿಕೆಯನ್ನ ಅನ್ನೋ ಪದವನ್ನ ನನ್ನ ಮೇಲೆ ಬಳಸಲಾಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಅದ್ರ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ, ಸಭಾಪತಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗಿದ್ಯಾ ಅಥವಾ ಹೋಗ್ತಾ ಇದ್ದಾರೆ ದೂರು ಕೊಡೋದಕ್ಕೆ? ಹೌದು ಭಾವನಾ, ಇವತ್ತು ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಹೆಬ್ಬಾಳ್ಕರ್ ಅವರಿಗೆ ಆಡಿದ ಅಸಂವಿಧಾನಿಕ ಪದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸುವರ್ಣಸೌಧ ರಣಾಂಗಣವಾಗಿರುವಂತದ್ದು. ಸುವರ್ಣಸೌಧ ಎದುರು ಸಾಕಷ್ಟು ಹೈಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಈಗಾಗಲೇ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಇದೆ ಈಗಾಗಲೇ 20ಕ್ಕೂ ಅಧಿಕ ಹೆಬ್ಬಾಳ್ಕರ್ ಬೆಂಬಲಿಗರನ್ನು ಹಿರೇಬಾಗೇವಾಡಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಮತ್ತೊಂದೆಡೆ ಏನು ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಬಳಸಿರ್ತಕ್ಕಂಥ ಅಸಂವಿಧಾನಿಕ ಪದ ಏನಿದೆ ಅದು ಆ ಸಂಬಂಧಪಟ್ಟಂಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಲಿಖಿತ ದೂರನ್ನು ಕೂಡ ಹಿರೇಬಾಗೇವಾಡಿ ಠಾಣೆಗೆ ರವಾನೆಯನ್ನ ಮಾಡಿರುವಂತದ್ದು. ಸುವರ್ಣಸೌಧ ಕೂಡ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಿನ್ನೆಲೆಯಲ್ಲಿ ಹಿರೇಬಾಗೇವಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ. ಆ ದೂರಿನ ಅರ್ಜಿಯನ್ನು ಆಧರಿಸಿ ಈಗ ಎಫ್ಐಆರ್ ಮಾಡ್ಕೊಳ್ಳೋಕೆ ಕೂಡ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು ಭಾವನಾ. ಎಸ್, ಈಗ ಈ ಗಲಾಟೆ ಗದ್ದಲ ಎಲ್ಲ ಕಮ್ಮಿ ಆಗಿದೆಯಾ ಅನಿಲ್? ಈಗ ಸುಮಾರು 3 ಗಂಟೆಯಿಂದ ಭಾವನಾ ಬೆಳಗಾವಿಯ ಸುವರ್ಣಸೌಧ ಎದುರು ಈ ಹೈಡ್ರಾಮಾ ಆರಂಭವಾಗಿರುವಂತದ್ದು. ಆರಂಭದಲ್ಲಿ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಕ್ಕೆಲ್ಲ ಸಚಿವ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಬಂದು ಗಲಾಟೆಯನ್ನ ಮಾಡಿದ್ರು. ಬಳಿಕ ಸಚಿವ ಹೆಬ್ಬಾಳ್ಕರ್ ಪಿಎಗಳು ನಂತರ ಬಂದು ಸುವರ್ಣಸೌಧ ಮೊದಲನೇ ಮಹಡಿಗೆ ನುಗ್ಗಿ ಮಾರ್ಷಲ್ಗಳ ಎದುರು ಗೇಟ್ ಅನ್ನ ನುಗ್ಗಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರು. ಹೀಗಾಗಿ ಸುಮಾರು ಏನು ಬೆಳಗಾವಿಯ ಚಳಿಗಾಲ ಅಧಿವೇಶನಕ್ಕೆ 6,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ಈಗ ಸುಮಾರು 3,500 ಪೊಲೀಸರನ್ನೇ ಸುವರ್ಣಸೌಧ ಎದುರು ನಿಯೋಜನೆ ಮಾಡಲಾಗಿದೆ. ಅದ್ರ ಜೊತೆಗೆ ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಅವರ ಪಿಎಗಳನ್ನು ಹೊರತುಪಡಿಸಿ ಇನ್ನಿತರ ಯಾರು ವೀಕ್ಷಣೆಗೆ ಬಂದಂತ ಜನರನ್ನಾಗ್ಲಿ ಖಾಸಗಿ ವ್ಯಕ್ತಿಗಳಿಂದ ಆಗಲಿ ಯಾರನ್ನು ಕೂಡ ಸುವರ್ಣಸೌಧದಲ್ಲಿ ಇರ್ತಿಲ್ಲ, ಎಲ್ಲರನ್ನು ಕೂಡ ಹೊರಗೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿರುವಂತದ್ದು. ಆದ್ರೆ ಸಚಿವರು ಇವತ್ತು ದೂರು ಕೊಡುವುದಾಗಿ ಕೂಡ ಹೇಳಿದ್ದಾರೆ. ಈಗ ಎಫ್ಐಆರ್ ಆದ ಬಳಿಕ ಮತ್ತೆ ನಾಳೆಯಿಂದ ಕೂಡ ಸಿಟಿ ರವಿ ವಿರುದ್ಧ ಒಂದು ರೀತಿಯ ಹಂತದ ಹೋರಾಟ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ನಿರ್ಧಾರ ಮಾಡಿರುವಂತದ್ದು. ಮತ್ತೊಂದೆಡೆ ಇತ್ತ ಬಿಜೆಪಿ ಕೂಡ ಸಿಟಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತೇಳಿ ಆರೋಪಿಸಿ ಅವರು ಕೂಡ ಪ್ರತಿಭಟನೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊತಿರುವಂತದ್ದು ಭಾವನಾ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.